ಪಾಟೀಲ್ರು ಒಂದ್ ವಾರ ಊರಿಗೆ ಹೋಗ್ತೀನಿ ಅಂತ ಒಂದೇ ದಿವಸಕ್ಕೆ ಬಂದ್ಬಿಟ್ರಿ. ಬರ್ಬೇಕಾಯ್ತಪ್ಪ. ಏನು ಊರಿಗೆ ಹೋಗಿದ್ ಕಾರಣ? ಎಷ್ಟ್ ದಿವ್ಸ ಅಂತ ಹಿಂಗೆ ಬಟ್ಟೆ ತೊಳ್ಕೊಂಡಿರ್ಲಿ, ನಮ್ಗೂ ಒಂದು ಮದ್ವೆ ಅನ್ನೋದು ಬೇಕಲ್ವೇ, ಹೆಣ್ ನೋಡಕ್ ಹೋಗಿದ್ವಿ. ಅಂತೂ ಇಂತೂ ಪಾಟೀಲ್ರು ಬ್ಯಾಚುಲರ್ ಲೈಫಿಗೆ ವಿದಾಯ ಹೇಳಿ ಒಂದು ಹುಡುಗಿ ಬಾಳ್ನ ಹಾಳು ಮಾಡ್ತಾ ಇದಾರೆ ಅಂತ ಆಯ್ತು. ನಾಲ್ಗೆ ಗೆಲ್ಲುದಿಲ್ಲ ಅಂತ ಬಾಯಿಗೆ ಬಂದಿದ್ ಮಾತಾಡ್ತಿದ್ದೀರಾ, ಸ್ವಲ್ಪ ಮೈ ಮೇಲೆ ಪ್ರಜ್ಞೆ ಇರ್ಲಿ. ಕೆಲ್ಸ ಆಯ್ತಾ? ಹುಡುಗಿ ನೋಡೋ ಕೆಲ್ಸ ಆಯ್ತಾ ಅಂದೆ. ಆಯ್ತಪ್ಪ. ಬನ್ನಿ ಹಿಂಡನ. ಬಟ್ಟೆ ಹಿಂಡನ್ರಿ. ಜಾಸ್ತಿ ಹಿಂಡಕ್ ಹೋಗ್ಬೇಡಿ, ಆಲ್ರೆಡಿ ಕಲರ್ ಡಿಮ್ ಆಗಿದೆ ಬಟ್ಟೆದು. ಸರಿ, ಆಗ ಕೆಲ್ಸ ಕರೆಕ್ಟ್ ಆಗಾದ್ರೆ ಏನೂ ಡಿಮ್ ಆಗಲ್ಲ. ಮಡಿ ಮೈಲ್ಗೆ ಸ್ನಾನ. ಪಾಟೀಲ್ರಿ, ಈ ಮೊಬೈಲ್ ಬಂದ್ರ ಮೇಲೆ 11 ಗಂಟೆ ಸ್ನಾನ ಮಾಡ್ತಾರ್ರಿ. ನಾವೇನ್ ಬೇಕು ಅಂತ ಲೇಟ್ ಮಾಡಿಲ್ಲ, ನೀರ್ ನಿಂತೋಗಿದ್ದು. ಸರಿನಪ್ಪ, ಎಲ್ಲ ಚೆನ್ನಾಗಿ ತೊಳ್ಕಂಡ? ಕಾರ್ತೆ, ಬೆಳೆ ಬೆಳಗ್ಗೆ ಮಯೂರಿ ಕಣ. ನೋಡ್ತಾನೆ ಇದೀನಿ ಕಣ. ನಾನ್ ಹೇಳಿದ್ದು ಮೈ ಉರಿ ಅಂತ. ಮತ್ತೆ ಬಾಯ್ ಬಿಟ್ಟು ಸರಿ ಸಾಗಿಸ್ಬಿಡ್ತೀನಿ. ಮಚ್ಚ, ನಮ್ ಪಾಟೀಲ್ರು ಮದುವೆ ಆಗ್ಬೇಕು ಅಂತ ಇದಾರೆ ಅಂತ ಕಣ. ಓಹೋ ಪಾಟೀಲ್ರೆ, ಒಂದ್ ಇಷ್ಟ ತಿಳ್ಕೊಳ್ಳಿ. ಏನು? ಈ ಬ್ಯಾಚುಲರ್ ಲೈಫ್ ಒಂಥರ ಒಳೆ ಇದ್ದಂಗೆ, ಅಡೆತಡೆನೆ ಇರಲ್ಲ, ಯಾವ ಕಡೆ ಬೇಕಾದ್ರೂ ಹರ್ಕೊಂಡು ಹೋಗ್ತಾ ಇರ್ಬೋದು. ಆದ್ರೆ ಈ ಸಂಸಾರ ಅನ್ನೋದು ಸಮುದ್ರ ಇದ್ದಂಗೆ, ಅಲ್ಲೇ ಇರ್ಬೇಕು. ಎಷ್ಟು ಹೇಳಿದ್ರು ಒಂದ್ ದಿವ್ಸ ಸಮುದ್ರ ಸೇರ್ಲೇಬೇಕಲ್ವೇ. ಒಂದ್ ದಿವಸ ಅಲೆ ತೆಗೆದು ಈಚಿಗೆ ಎತ್ತಾಗ್ತದಲ್ಲ, ಅವಾಗ ಗೊತ್ತಾಗುತ್ತೆ ನೋಡು. ಮಂಜ, ಪೇಪರ್ ನೋಡ್ದ್ಯಾ? ಏನಿದೆಯಪ್ಪ ಅಂತದ್ ಇದ್ರಲ್ಲಿ? ನೋಡು. ಓ ಮೈ ಗಾಡ್, ಏನಾಯ್ತು ಮಗ? ಹಿಂಗಾಗುತ್ತಂತ ಅನ್ಕೊಂಡಿರ್ಲ ಕಣ. ಏನಾಯ್ತು? ಹಿಂಗಾಗಿದೆ ನೋಡ. ಏನಾಯ್ತು? ಪೇಪರ್ ರೇಟ್ 4 ಮಾಡಿದ್ದಾರೆ. 50 ಪೈಸೆ ದುಡಿಯೋದು ಎಷ್ಟು ಕಷ್ಟ ಅಲ್ವೇನೋ? ನಾನು ಹೇಳಿದ್ದು ಅದು ಅಲ್ಲ ಕಣೋ, IT ಕಂಪ್ನಿಲಿ ಪ್ಯೂನ್ ಕೆಲಸ ಖಾಲಿ ಇದೆಯಂತೆ. B.Com ಓದ್ಬಿಟ್ಟು P1 ಕೆಲ್ಸಕ್ಕೆ ಹೋಗ್ತಾನಂತೆ. ಏನ್ ಮಾಡೋದಪ್ಪ, ಕೆಲವೊಂದ್ಸರಿ ಸುಮ್ನಿದ್ದಾಗ ಲೀಡ್ ಅಲ್ಲ, ಗೆಸ್ಟ್ ಎಂಟ್ರಿ ಕೊಟ್ರು ತುಂಬಾ ಖುಷಿ ಆಗುತ್ತೆ. B.Com ಓದಿದ್ರು ಬೀದಿಯಲ್ಲಿ ತಪ್ಪಲಿಲ್ಲ. ಮಗ ತಲೆ ಕೆಡ್ಸ್ಕೊಬಿಡ ಕಣ, ದೇವ್ರಿದಾನೆ. ದೇವ್ರಿದಾನೆ ಅಂತ ಅಲ್ಲಿ ದೇವ್ರ ಅಂತಾನೆ ಬರ್ತಾವ್ ನೋಡ್ಲಾ. ಇದೇ ಭಯ ಭಕ್ತಿ ಇರ್ಬೇಕು. ನಮಸ್ಕಾರ ಸರ್. ನೋಡಿದ್ರ, ಇದೇ ಭಯ ಭಕ್ತಿ ನಾನು 18 ಮನೆ ಮೇಂಟೈನ್ ಮಾಡ್ತಾ ಇರೋದು ಓನರ್ ಆಗಿ. ಒಂಚೂರು ಮರ್ಯಾದೆ ಕೊಡ್ರ. ಏನ್ರ ನಿಮಗ್ ಏನ್ರ ಇದನ್ ಬೀರ್ ಬಾಟ್ಲು. ನಾನೇನ್ ಹಾಲನ್ ಬಾಟ್ಲು ಅನ್ನ ಮನೇಲೆ ಕುಡಿಯಕ್ ಶುರು ಮಾಡಿದಾರೇನೋ? ನಿಮ್ ಮನೇಲಿ ಬಂದ್ ಕುಡಿಯಾನ ಇನ್ನು? ನಿಮ್ದು ಯಾಕೋ ಬತ್ತ ಜಾಸ್ತಿ ಆಯ್ತು. ಇದೇನ್ದು ಮನೇನ ಇಲ್ಲ ದೋಬಿ ಘಾಟೇನ್ರೋ? ಬಟ್ಟೆ ಎಲ್ಲ ಇಲ್ಲೇ ಒಣೆ ಹಾಕಿದೀರಾ? ಹೊರಗಡೆ ಮಳೆ ಬರ್ತಾ ಇಲ್ವಾ? ಇವಳು ಯಾರ್ಯಾರ್ದೋ ಫೋಟೋ ತಂದಿಲ್ಲ ಅನ್ಸಿದಿರಲ್ರೋ? ಅವಳು ಯಾರ? ಏನ್ ಮಾತಾಡ್ತಾ ಇದ್ಯಾ? ನಮ್ಮಂತ ಎಷ್ಟೋ ಯುವಕರು ನಿದ್ದೆ ಕದ್ದಿರೋ ಸುಂದರಿ. ಸುಂದ್ರಿ ಅಲ್ಲ ಕಣ, ದೇವತೆ ಕಣೋ, ದೇವತೆ. ಈ ಆಟಗಳೆಲ್ಲ ನನ್ನ ಹತ್ರ ನಡೆಯಲ್ಲ. ಈಗ 3 ತಿಂಗಳು ಬಾಡಿಗೆ ಈ ಕ್ಷಣ ಈ ಗಂಟೆ ನನ್ ಕಟ್ಬಿಡ್ಬೇಕು ಅಷ್ಟೇ. ಈಗ ಬಾಡಿಗೆ ಕೊಡ್ಬೇಕು ತಾನೆ, ಕೊಡಲೇ? ಅದಕ್ಕೆ ಯಾಕೆ ಅಷ್ಟ ಹರ್ಕತಿಯ? ಮಗ, ಒಂದ್ 10,000 ಇದ್ರೆ ಕೊಡ. ನನ್ನ ಹತ್ರ ದುಡ್ಡೆಲ್ಲೋ ಐತೆ? ಚೆಕ್ ಹಾಕು. ಚೆಕ್ ಅಕೌಂಟ್ ಅಲ್ಲಿ ದುಡ್ಡಿಲ್ಲ. ಅದ್ ನನಗ್ ಗೊತ್ತು, ನಿನಗ್ ಗೊತ್ತು, ಅವನಿಗೆ ಗೊತ್ತಾ? ಕೊಡ್ಬೇಕಂದ್ರೆ ಬಾಡಿಗೆ 48,000 ಕೊಟ್ಬಿಡ್ಬೇಕು. 50,000 ಬರಿಯ. ಹೋದ ವರ್ಷದ್ದು ಡೇಟ್ ಹಾಕು. ಸರಿ 1947 ಹಾಕಿದ್ದೀನಿ ದುಡ್ಡು. ತಗೊಳ್ಳಿ. ಹಿಂಗೆ ಕೊಡೋದು ಎಲ್ಲ ವ್ಯವಹಾರ ಕರೆಕ್ಟ್ ಆಗಿದ್ಬಿಟ್ರೆ ನಾನು ಯಾಕೆ ಮಾತಾಡ್ತೀನಿ? ಬರ್ಲೇ? ಹಲೋ, ಬನ್ನಿ ಇಲ್ಲೇ. ಬಾಡಿಗೆ ಎಷ್ಟಂದ್ರೆ? 48,000. ಇಲ್ಲಿ ಬರ್ದಿರೋದು ಎಷ್ಟು ಬರ್ದಿದೆ ನೋಡಿ? 50,000. ಇನ್ನು 2,000 ಯಾರು ನಿಮ್ಮ ಅಪ್ಪ ಕೊಡ್ತಾನೆ? ಕೊಡ್ತೀನಿ ರಪ್ಪ. ಇಸ್ಕೇಳೋ ತಗೊಳ್ಳಿ. ಹಿಂಗೆ ಎಲ್ಲ ವ್ಯವಹಾರ ಕರೆಕ್ಟ್ ಆಗಿರ್ಬೇಕು. ಬರ್ಲೇ? ನನ್ನ ಮಗನೇ ಕಡೆ ಮಗ 2,000 ಹೊಡ್ತಿದ್ದೆ. ಮಚ್ಚ, ನನ್ನ ಹುಡುಗಿ ಫೋನು. ಹಲೋ ಚಿನ್ನ. ಹಲೋ ಚಿನ್ನ, ನಮ್ಮ ಅಪ್ಪನ್ಗೆ ಎಲ್ಲ ವಿಷಯನೂ ಗೊತ್ತಾಯ್ತು ಕಣೋ. ನಿಮ್ಮ ಅಪ್ಪ ಏನಂದ್ರು? ನಮ್ಮ ಅಪ್ಪನ್ಗೆ ಹೇಳ್ದೆ ನೀನ್ ತುಂಬಾ ಸಂಸ್ಕಾರವಂತ ಅಂತ. ಅದಕ್ಕೆ ಅವ್ರು ನಿಮ್ ರೂಮ್ಗೆ ಬರ್ತಾ ಇದಾರೆ. ಸಂಸ್ಕಾರವಂತ ಅಂತಾನೆ ಬಿಹೇವ್ ಮಾಡೋ. ಸರಿ ಕಣೆ. ಲೇ ಮಚ್ಚ, ಇವತ್ತು ನನ್ನ ಹುಡುಗಿ ಅಪ್ಪ ರೂಮಿಗೆ ಬರ್ತಾವ್ರೆ. ಹೌದಾ ಮಗ? ಹಂಗಾದ್ರೆ ಒಂದ್ ಕೇಸ್ ಬೇರೆ ತರ ಕೇಳು. ಆಮ್ಲೆಟ್ ಹಾಕ್ಬಿಡ್ತೀನಿ. ಹಂಗೆ ಸಿಗರೇಟ್ ಹೇಳ್ಬಿಡು. ಹೋಗುತ್ತ ಮಕ್ಕಳ ಬಿಟ್ಬಿಡ್ತೀನಿ. ಸೀರಿಯಸ್ ಆಗಿ ಏನಾದ್ರು ಯೋಚನೆ ಮಾಡ್ರು. ಒಂದ್ ಐಡಿಯಾ ಕಣ. ಏನು? ಇವನ್ ಕೇಳು. ಏನಾದ್ರು ಹೇಳ್ರು. ಈಗ ನಿಮ್ಮ ಮಾವ ಬರ್ತಾವನೆ, ನೀನು ಒಳ್ಳೆ ಮನ್ತಂದನು ಅಂತ ತೋರಿಸ್ಬೇಕು. ಸರಿ ಕಣ, ಮಾಡೋಣ. ಏನು? ಫಸ್ಟ್ ಚಿತ್ರಾನ್ನ ಮಾಡೋಣ, ಆಮೇಲೆ ಪ್ಲಾನ್ ಯೋಚನೆ ಮಾಡೋಣ ಅಂದೆ. ಐಡಿಯಾ ಕೊಟ್ರು. ಐಡಿಯಾ ಮಗ, ನೀನು ಸಂಪ್ರದಾಯಸ್ಥ ಮನೆತನ ಹುಡುಗ ಅಂತ ಗೊತ್ತಾಗಬೇಕು.
ಸಂಪ್ರದಾಯಸ್ಥ ಅಂದ್ರೆ ಮನೇಲಿ ಒಂದು ಹುಡುಗಿ ಇರ್ಬೇಕು. ಹೌದು ಇರ್ಬೇಕು. ನಾನ್ ಮಾಡಲ್ಲಪ್ಪ. ಲೇ, ಮಜಾ. ಮಾಡಿ ಸಾಕಾಗೋಗಿದೆ, ಲೇ, ನಂಗೆ ಮಜಾ, ಆಗಲ್ಲ. ಮಜಾ, ಮಜಾ. ನಮ್ಗೆ ಆಗಲ್ಲ ಕಣ. ಪಾರ್ಟಿ ಕೊಡಿಸ್ತೀನಿ ಕಣ. ಎಷ್ಟು ಕೊಡಿಸ್ತೀಯಾ? ಹಲೋ, ನಿಮ್ಗೂ ಕೊಡಿಸ್ತೀನಿ ಸರ್. ಕಳ್ಳ. 3 ಸರಿ ಪಾರ್ಟಿ ಕೊಡಿಸ್ಬೇಕು. ಆಯ್ತು ಕಣ, ಕೊಡಿಸ್ತೀನಿ. ಏನೋ ನೋಡ ಮಗ, ಹಂಗಂದ್ರೆ ಓಕೆ. ಇವನು ನೋಡಕ್ ಕೆಂಪಿದಾನೆ. ಇವನು ನಿನ್ನ ಅತ್ತಿಗೆ, ನಾನೇ ನಿನ್ನ ಅಣ್ಣ. ನೋಡ್ತಾ ಇರೋ ಹೆಂಗ್ ಆಕ್ಟಿಂಗ್ ಮಾಡ್ತೀವಂತ. ಮಾಡಿಲ್ಲ, ಹೋಗ್ ರೆಡಿ ಆಗಿ ನೀನು. ಓಕೆ ಓಕೆ. ನಾನು ಕೆಂಪಿಗಿಲ್ಲ, ಹಾಲಿನ ತರ ಇದ್ದೀನಿ. ಚಿನ್ನು ಹೋದ್ಸಲಿ ಮಜಾ ಬರೋದಕ್ಕೆ ಮಯೂರಿ ಅವ್ರು ಬಂದಿದ್ದಾಗ ಕುಂಬಳಕಾಯಿ ಕೊಟ್ಟು ಪ್ರಪೋಸ್ ಮಾಡಿದ್ದೆ. ಆದ್ರೆ ಈ ಸಲ ನಿನ್ಗೆ ನವಿಲ್ ಗರಿ ಕೊಟ್ಟು ಪ್ರಪೋಸ್ ಮಾಡ್ತಾ ಇದ್ದೀನಿ. ಐ ಲವ್ ಯು. ಐ ಲವ್ ಯು ಟು. ಚಿನ್ನ, ತಿಂಗಳಿಗೊಂದ್ಸತಿ ಸಿಗ್ತೀಯಾ? ಜುಮ್ ಜುಮಾಯ ಜುಮ್ ಜುಮಾಯ ಅಂತ ಅಂದ್ಬಿಟ್ಟು ನನಗೆ ಮರಳು ಮಾಡ್ಬಿಡ್ತೀಯ. ಜಗ್ಗು ಹಂಗಲ್ಲ ಕಣೋ, ನಾನು ನಿನ್ನ ಮುಂಚೆಗಿಂತ ಜಾಸ್ತಿ ಇಷ್ಟಪಡ್ತೀನಿ. ಅದೇನ್ ಮಾಡೋದು, ನನಗೂ ಕೆಲ್ಸ ಇರಲ್ವಾ? ಏಯ್, ನನಗಿಂತ ನಿನಗೆ ಕೆಲ್ಸನೇ ಇಂಪಾರ್ಟೆಂಟಾ? ನನ್ ಪರಿಸ್ಥಿತಿ ಏನಂತ ಗೊತ್ತಾ ನಿಂಗೆ? ಏನೇ ಪರಿಸ್ಥಿತಿ ನಿನಗೆ? ಹೆಣ ಸುಡಕ್ಕೆ ಕಟ್ಟಿಗೆ ಇಲ್ವಾ, ಉಳಕ್ಕೆ ಗುಳಿ ಇಲ್ವಾ? ನಮ್ ಪ್ರೀತಿ ವಿಷಯ ನಮ್ಮ ಮನೇಲಿ ಹೇಳ್ದೆ. ಏನಂದ್ರು? ಯಾವ ನಾಯಿನೂ ಪ್ರೀತಿಸ್ಬೇಡ ಅಂದ್ರು. ನೀನ್ ಯಾಕೆ ನನ್ನನ್ನು ಬಿಟ್ಬಿಟ್ಟು ನಾಯಿ ಪ್ರೀತಿಸಕ್ ಹೋಗಿದೆ? ನಾಯಿ ಅಂತಿದ್ದು ನಿನಗೆ ಕಣೋ. ಯಾ ಐ ಆಮ್ ಡಾಗ್. ಓ ಮೈ ಡಾಗ್. ಇಷ್ಟೆಲ್ಲ ಆದ್ಮೇಲೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಬಂದು ನಮ್ಮ ಮದುವೆ ಮುಹೂರ್ತನ ಫಿಕ್ಸ್ ಮಾಡ್ಸದೆ. ನಮ್ಮ ಮನೇಲಿ ಒಪ್ಪಲ್ಲ ಕಣೋ. ಯಾಕೆ ಒಪ್ಪಲ್ಲ? ಅಣ್ಣನ್ಗೆ ಕಲರ್ ಇಲ್ವಾ, ಕದರ್ ಇಲ್ವಾ, ಕಡಕ್ ಆಗಿಲ್ವಾ? ನಿನಗೆಲ್ಲ ಇದೆ, ನಮ್ಮ ಅಕ್ಕಂಗೆ ಏನೂ ಇಲ್ಲ. ಅಂದ್ರೆ ನಮ್ಮನೇಲಿ ನಮ್ಮ ಅಕ್ಕ ಒಬ್ಳಿದಾಳೆ. ಅವಳು ಯಾವ ಹುಡುಗನು ಒಪ್ಪದೇ ಇಲ್ಲ ಅಂತಾಳೆ. ಎಲ್ಲ ಹುಡುಗರನ್ನು ರಿಜೆಕ್ಟ್ ಮಾಡ್ಕೊಂಡ್ ಬರ್ತಾಳೆ. ಅಷ್ಟೊಂದ್ ಚೆನ್ನಾಗಿದ್ದಾಳ? ಸೂಪರ್ ಆಗಿದ್ದಾಳ ಕಣೋ. ಇವಳಕ್ಕಿಂತ ಮೊದ್ಲು ಅವಳಾರ ಸಿಕ್ಕಿದಿದ್ರೆ. ಏನಂದೆ? ಏನಿಲ್ಲ ಏನಿಲ್ಲ. ನನ್ ಬಂಗಾರ ಅಕ್ಕ. ಇಲ್ಲ ನೋಡು. ಜಗ್ಗು, ಈ ಪ್ರಪಂಚದಲ್ಲಿ ಆಗಲ್ಲ ಅನ್ನೋ ವಿಷಯನೂ ಇದೆ ಅಂತ ಈಗ್ಲೇ ಕಣೆ ಗೊತ್ತಾಗಿತ್ತು ನನಗೆ. ಲೇ, ನಮ್ಮ ಮನೇಲಿ ಹಳೆ ಪೇಂಟ್ ಕೆರೆಯವರೆಗೂ ಹೊಸ ಪೇಂಟ್ ನ ಹಾಕಲ್ಲ ಅಂತಿದ್ದಾರೆ ಕಣೋ. ಅದು ಪೇಂಟ್ ಅಲ್ಲ ಕಣೆ, ರೋಡ್ಗೆ ಹಾಕಿರೋ ಡಾಂಬರು. ಇವಳ ಮದ್ವೆ ಆಗೋವರೆಗೂ ನಮ್ಮಿಬ್ರು ಮದ್ವೆ ನಡೆಯಲ್ಲ. ಏನ್ ಮಾಡೋದೀಗ? ಏನೇ ಮಾಡೋದು? ಹಳ್ಳ ಇರೋ ಕಡೆ ಸೈಕಲ್ಲೇ ಓಡ್ಸಕ್ಕಾಗಲ್ಲ, ಇವಳು ಟ್ರೈನ್ ಓಡಿಸಿ ಅಂತವಳೆ. ಅಮ್ಮ ತಾಯಿ, ನೀನು ಬೇಡ, ನಿನ್ ಲವ್ವೂ ಬೇಡ ನನ್ಗೆ. ಜಗ್ಗು, ಏನ ನನ್ನನ್ನೊಂದ್ಸಲ ಸರಿಯಾಗಿ ನೋಡು. ಏನ್ ಹೇಳು? ಆಗಲ್ವಾ? ಈ ಪ್ರಪಂಚದಲ್ಲಿ ಆಗಲ್ಲ ಅನ್ನೋ ವಿಷಯನೇ ಇಲ್ಲ, ಹೇಳು. ಹಾಗಾದ್ರೆ ಅವಳಿಗೊಂದು ಒಳ್ಳೆ ಗಂಡನ್ ಹುಡುಕಿ ಮದ್ವೆ ಮಾಡು. ಬರ್ಲಾ? ಸರಿ ಇವಳು ಮುಂದ್ಗಡೆ ಲೆಗ್ ಪೀಸ್ ಇಟ್ಟು ಬಾಯಿಗೆ ಪ್ಲಾಸ್ಟರ್ ಹಾಕ್ಬಿಟ್ಟು ಹೋಗ್ತಾವಳೆ. ಹೆಂಗಾದ್ರೂ ಮಾಡಿ ಅವಳ ಅಕ್ಕನ ಮನೆಯಿಂದ ಸಾಗಿಸ್ಬೇಕಲ್ಲ. ಅಮಾಯಕ ಯಕ 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 ಅಮಾಯಕ ಯಕ ಯಕ ಯಕ. ಲೇ ಜಗಪ್ಪ, ಯಾವನ ನೀನು? ಲೇ ನಾನು ಕಣ ಗೊಬ್ಬರಗಾಲ. ಲೇ ಒಂದೇ ತಟ್ಟೆ ಇಡ್ಲಿ ತಿನ್ನೋದು ಮರ್ತೋದ್ಯಾ? ಲೇ ಗೊಬ್ಬರಗಾಲದಲ್ಲಿ ಕಪ್ಪೆಗಳನ್ನ ಹಿಡಿದು ತಕ್ಕಡಿಲ್ ತೂಗಿದು ಮರ್ತೋದ್ಯಾ? ಗೊಬ್ಬರ ಇನ್ನು ಬದುಕಿದೆಯೇನೋ ನೀನು? ಸತ್ತೋಗಣ. ಅಯ್ಯೋ ಅದ್ಬಿಡು, ಇದೇನ್ ಇಷ್ಟು ದೂರ ನೀನು? ಲೋ ನನ್ ಮದ್ವೆ ನಮ್ ಪಿಣ್ಣಿ ಜೊತೆ ಸೆಟ್ ಆಯ್ತು ಕಣ. ಯಾರ ಜೊತೆ? ಪಿಣ್ಣಿ. ಇವ್ರ ಅತ್ತೆ ಮಗಳು ಪಿನ್ನಿ. ಈ ತಿಂಗಳು ಕೊನೆಲೆ ಮದ್ವೆ ಮಗ, ಅದಕ್ಕೆ ಹೇಳೋಣ ಅಂತ ಬಂದೆ. ನಿನಗೆ ಗೊತ್ತಲ್ಲ, ಊರಲ್ಲಿರೋ ಮರಕ್ಕೆಲ್ಲಾ ನೀರೆರಿತೀವಂತೆ. ಇನ್ನ ಮನೇಲೆ ಬೀಜ ಹಾಕಿ ಬೆಳೆದಿರೋ ಗಿಡಕ್ಕೆ ನೀರೆರಿದ್ರೆ ತಪ್ಪಾಗಲ್ವಾ? ಅಪ್ಪ ದೇವ್ರೆ, ಬಾಯಾರ್ಕೆ ಅಂದ ತಕ್ಷಣ ಎಳ್ನೀರ್ನೇ ತಲೆ ಮೇಲೆ ಹಾಕಿದ್ಯಾ? ಈ ಬಕ್ರನ ಹೆಂಗಾದ್ರೂ ಮಾಡಿ ಕೌಚ್ ಹಾಕೊಂಡ್ಬಿಡ್ಬೇಕು. ಜಗಪ್ಪ ಮಗ ತಗೋ, ಶ್ರೀರಾಮ್ಪುರ ಸೆಕೆಂಡ್ ಸ್ಟೇಜ್ ಅಲ್ಲೇ ನನ್ನ ಮದ್ವೆ. ಬಂದ್ಬಿಡು, ಬರ್ಲಾ? ಏನ್ ಮಗ, ಬೆಂಗಳೂರಲ್ಲಿ ಮಳೆ ಬಿದ್ದು ಹೋದಂಗ್ ಹೋಗ್ತಾ ಇದೆಯಲ್ಲ. ನಾನು ಒಂದ್ ಮನೆಗೆ ಹುಡುಗಿ ನೋಡಕ್ ಹೋಗ್ತಾ ಇದ್ದೀನಿ, ನೀನು ಬಂದ್ರೆ ಚೆನ್ನಾಗಿರುತ್ತಪ್ಪ. ಲೇ ಫ್ರೆಂಡ್ಸ್ ಆದವನು ಎಣ್ಣೆ ಹೊಡೆಯಕ್ ಬಂದ್ರೆ ಓಕೆ, ಎಣ್ಣೆ ಹೊಡೆಯಕ್ಕೆಲ್ಲ ಬಂದ್ರೆ ಚೆನ್ನಾಗಿರಲ್ಲ ಕಣ. ಮಗ, ಫ್ರೆಂಡ್ಶಿಪ್ ಅಲ್ಲಿ ಲಿಮಿಟ್ ಇರಬಾರ್ದು ಕಣ. ಬಿಡು, ಚಿಕ್ಕ ವಯಸ್ಸಲ್ಲಿ ನಾವ್ ಇದ್ದಿದ್ನ ಮರ್ತ್ಬಿಟ್ಟೇನೋ. ಆ ಮೂಲೆ ಮನೆ ಪಂಕಜನ್ಗೆ ಫಸ್ಟ್ ನಿನ್ ಕೈಲಿ ಕಣ್ಣು ನೋಡಿಸಿ, ಆಮೇಲೆ ನಾನಲ್ವೇನೋ ಕಣ್ಣು ನೋಡ್ದಿತ್ತು. ಆ ಮೂಲೆ ಮನೆ ಸರೋಜನ್ಗೆ ಮೊದ್ಲು ನಿನ್ ಕೈ ಲವ್ ಲೆಟರ್ ಕೊಡ್ಸಿ, ಆಮೇಲೆ ನಾನಲ್ವೇನೋ ಪ್ರಪೋಸ್ ಮಾಡಿತ್ತು. ಕುಚುಕೋ, ಮರ್ತೋಯ್ತೇನೋ ಇದೆಲ್ಲ. ಹೆಂಗ ಮರೆಯಕ್ಕಾಗುತ್ತೆ? ಅಲ್ಲ, ಹೆಣ್ಣು ನೋಡಕ್ಕೆ ಇದೇ ಬಟ್ಟೆಲ್ ಬಂದ್ರೆ ಆಯ್ತದ? ಏಯ್, ನಿನ್ಗೊಂದು ಬಟ್ಟೆ ತಕೊಡೋ ಯೋಗ್ಯತೆನೂ ನನ್ಗಿಲ್ವೇನೋ? ಇಲ್ಲೇ ನಿಂತಿರು ಬಂದೆ. ನನ್ನ ಮಗ ಸ್ಕೂಲಲ್ಲಿ ಇದ್ದಾಗ ಒಂದ್ ಲಾಡಿ ಚೇಟಿನೂ ಕೊಡಿಸ್ತಿರ್ಲಿಲ್ಲ, ಈಗೇನ್ ಬಟ್ಟೆ ಕೊಡಿಸ್ತಾವನಲ್ಲ.
ಸಗತ್ತಾಗೈತಿದ್ದು ಹಾಕೋ ಮಗ. ಇದೇನು ಹಾರ? ಸೇಮ್ ಇವಾಗ ಮದುವೆ ಗಂಟರನೇ ಕಾಣಿಸ್ತಾ ಇದೀಯಾ. ಮಗ ಎಲ್ಲೋ ಬಲಿ ಸೌಂಡ್ ಕೇಳಿಸ್ತಾ ಇದಲ್ಲ. ಪಕ್ಕದೂರಲ್ಲಿ ಮರಿ ಹೊಡಿತವ್ರೆ. ಯಾರು ನಡಿ ಊಟ ಮಾಡ್ಕೊ ಬರದ. ಸರಿಯಾಗಿ ಉಣಿಸ್ತೀನಿ ಬಾ ನಿನಗೆ. ಕುಂಭರಾಶಿಯವರಿಗೆ ಇವತ್ತು ಅದೃಷ್ಟ. ಇಬ್ಬರ್ಲಾಗ ಹಾಕಿದ್ರು ಬರಲ್ಲ. ಕಲಾವಿದರಿಗೆ ಕಷ್ಟಕರವಾದ ವಾತಾವರಣವಿದ್ದು ಬಿದ್ದು ಬಿದ್ದು ಮೈ ಕೈಗೆ ಏಟು ಮಾಡಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ. 2 ಗಂಟೆಗಳ ಕಾಲ ರಿಹರ್ಸಲ್ ಕೂಡ ಹೆಚ್ಚಾಗಿರುತ್ತದೆ. ಈ ಎಲ್ಲ ಕಷ್ಟ ಪರಿಹಾರಕ್ಕಾಗಿ ತಾವುಗಳು ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ನಾವು ಯಾವ ಸ್ಕಿಟ್ ಅನ್ನು ಹಾಳು ಮಾಡುವುದಿಲ್ಲ ಎಂಬ ಮಂತ್ರವನ್ನು 100 ಸಲ ಜಪಿಸಬೇಕು. ನಮಸ್ಕಾರ ಸರ್. ನಮಸ್ಕಾರ. ನಿಮ್ ದೊಡ್ಡ ಮಗಳ್ ನೋಡೋಣ ಅಂತ ಬಂದ್ವಿ. ನಮ್ಮ ಮಗಳನ್ನ ತುಂಬಾ ಜನ ನೋಡ್ಕೊಂಡು ಹೋದ್ರು. ನೀವು ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂದ್ರೆ ಚಪ್ಲಿ ಬಿಚ್ಚಿ ಒಳಗ್ ಬನ್ನಿ, ಇಲ್ಲ ನಾ ಚಪ್ಲಿ ಬಿಚ್ಕೊಂಡು ಹೊರಗ್ ಬರ್ಬೇಕಾಗತ್ತೆ. ಏನು ನಿಮ್ಮ ಮಾವ ಬಾಕ್ಲಲ್ಲಿ ಎಷ್ಟೊಂದು ಮರ್ಯಾದೆ ಕೊಡ್ತಾವನೆ. ದೊಡ್ಡವ್ರು ಹೇಳೋದ್ರಲ್ಲಿ ಒಂದ್ ಅರ್ಥ ಇರುತ್ತೆ ಕಣೋ. ಎಷ್ಟೋ ಸಲ ನಮ್ ಕೋ ಆರ್ಟಿಸ್ಟ್ ಗಳೇ ನಮಗ್ ಬಾಯಿಗೆ ಬಂದಂಗ್ ಬೋಯಲ್ವಾ. ಅವ್ರ ಬಾಯಿ ಹುಳ ಬೀಳ ನಡಿ. ಸರ್, ನಿಮ್ ಮಗಳು ಇಷ್ಟ ಆದ್ಮೇಲೆನೆ ನೋಡಕ್ ಬಂದಿರೋದು. ಹೌದಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಂದಾಗೆ ಟೀ ಕಾಫಿ ಉಪ್ಪಿಟ್ಟು ಖಾರ ಕಾಫಿ. ಏನು ಕೇಳದೆ ಹೋಗ್ತಾ ಇರ್ಬೇಕು. ನನ್ನ ಮಗಳನ್ನ ನೋಡಿದ ತಕ್ಷಣ ಇಷ್ಟ ಆಗಿಲ್ಲ ಅಂತಾನು ಹೋಗ್ತಾ ಇರ್ಬೇಕು. ಸರ್, ನಿಮ್ ಮಗಳು ಇಷ್ಟ ಆದ್ಮೇಲೆನೆ ಇವ್ನ್ ಕರ್ಕ ಬಂದಿರೋದು. ಅಪ್ಪಿ ತಪ್ಪಿನುವೆ ಹುಡುಗಿ ಬಗ್ಗೆ ಏನು ಕೇಳಕ್ ಹೋಗ್ಬೇಡಿ, ನಾಚ್ಕೊಂತಾನೆ. ಅಂದಾಗೆ ಗೊಬ್ಬರಗಾಲ ಅಂತ. ಗೊಬ್ಬರಗಾಲದಲ್ಲಿ ಒಳ್ಳೆ ಕುಳ. ಏರಿ ಕೆಳಗೊಂದಿಷ್ಟು ಏರಿ ಮೇಲೊಂದಿಷ್ಟು ಎಲ್ಲ ನಮ್ಮವೇ ಇರೋದು. ಏನ್ ಹಾಕಿದೀರ? ಏರಿ ಕೆಳಗೆ ಪಾರಮೂಲ ಹಾಕಿವ್ನಿ, ಏರಿ ಮೇಲೆ 4 ಶೇಂಗಾ ಗಿಡ ನೆಟ್ಟಿವ್ನಿ. ಒಳ್ಳೆ ಇಳುವರಿ. ಅಂದಾಗೆ ತಾವೇನ್ ಮಾಡ್ಕೊಂಡಿರೋದು? ಅದೇ ಈ ತಿಂಗಳ ಕೊನೆಯಲ್ಲಿ ಮದುವೆ ಆಗೋಣ ಅನ್ಕೊಂಡಿದೀನಿ. ಅಂದ್ರೆ ನೀವ್ ಈ ಹುಡುಗಿ ಕೊಟ್ರೆ ಈ ತಿಂಗಳ ಕೊನೆಲೆ ಮದ್ವೆ ಆಗ್ತಾನೆ ಆ, ಆ, ಅಲ್ವೇನಾ? ನಾನು ಅದನ್ನ ಕೇಳಲಿಲ್ಲ, ಏನ್ ಕೆಲಸ ಮಾಡ್ತಿದ್ದೀರಾ ಅಂತ ಕೇಳಿದೆ. ಮಾಡಕ್ಕೇನು ಕೆಲಸ ಇರ್ಲಿಲ್ಲ. ನಿಮ್ಮಂತ ದೊಡ್ಡವರು ಚಪ್ಲಿ ಹೊಡೆದಂಗ ಒಂದ್ ಮಾತು ಹೇಳಿದ್ರು, ಅದಕ್ಕೆ ಚಪ್ಲಿ ಅಂಗಡಿನೇ ಇಟ್ಬಿಟ್ಟಿದೀನಿ. ದೊಡ್ಡವ್ರು ಏನ್ ಹೇಳಿದ್ರು? ಅವ್ರು ಏನ್ ಹೇಳಿದ್ರು ಮರ್ತೋಯ್ತಲ್ಲ, ಅದಕ್ಕೆ ಚಪ್ಲಿ ಅಂಗಡಿ ಇಟ್ಟಿದ್ದೀನಿ ಎಂದಿದ್ದು. ಅಂದಾಗೆ ವ್ಯಾಪಾರ ಹೇಗ್ ನಡೀತಿದೆ? ವ್ಯಾಪಾರ ಹುಸಿ ಡಲ್ಲೆ. ದೇವಸ್ಥಾನ ಮುಂದೆ ತಾನೇ ಅಂಗಡಿ ಇರೋದು. ದೇವಸ್ಥಾನಕ್ಕೂ ನಿಮ್ ವ್ಯಾಪಾರಕ್ಕೆ ಏನ್ ಸಂಬಂಧ? ಬಂದವರೆಲ್ಲ ನನ್ನ ಹತ್ರ ಚಪ್ಲಿ ರೇಟ್ ಕೇಳ್ಕೊಂಡು ದೇವಸ್ಥಾನ ಮುಂದೆ ಇರೋ ವೆರೈಟಿ ಚಪ್ಲಿ ಹಾಕೊಂಡು ಹೋಯ್ತಾರಲ್ಲ, ಇದನ್ನೆಲ್ಲ ನನ್ನ ಹತ್ರ ಹಾಕೋ ಕೇಳ್ತಾ ಇದ್ದಾನು. ಹೆಣ್ ಕೊಡಕ್ಕೆ ಈಗ ಹೆಣ್ ಕೊಡಕ್ಕೆ ಕಣ. ಅಂದಾಗೆ ಸ್ವಂತ ಮನೆಗಿನೇ ಏನಾದ್ರೂ ಇದೆಯಾ? ಓ ಇದೆಯಲ್ಲ ಡೂಪ್ಲೆಕ್ಸ್, ಓನರ್ ಹೆಸರಲ್ಲಿದೆ. ನನ್ನ ಹತ್ರ ಯಾಕೋ ಕೇಳ್ತಾನೆ. ಕಷ್ಟ ಕಾಲದಲ್ಲಿ ಫ್ರೆಂಡ್ಸ್ ಆಗ್ತಾರ ಇಲ್ವೋ ಅಂತ ಟೆಸ್ಟ್ ಮಾಡ್ತಾ ಇರೋದು. ಆಗಕ್ಕಿಲ್ವ ಮತ್ತೆ? ಕಾರು ಬೈಕು ಏನಾದ್ರೂ ಇದೆಯಾ? ಕಾರು ಬೈಕು ಎಲ್ಲ ಇದೆಯಲ್ಲ. ನೋಡಿ, ನಾನು ಕೇಳಿದ್ದು ಮೊಬೈಲ್ ಅಲ್ಲ, ನಿಮ್ಮ ಹತ್ರ ಇದೆಯಾ ಅಂತ. ಇದ್ರೊಳಗಿರೋವೆಲ್ಲ ನನ್ನವೇ. ಕತ್ಕೊಂಡು ಹೋಯ್ತಾರಲ್ಲ ಅಂತ ಮೊಬೈಲ್ ಇಟ್ಟಿದ್ದೀನಿ ಅಷ್ಟೇ. ಮೊಬೈಲ್ ಕತ್ಕೊಂಡು ಹೋದ್ರೆ ಕಂಪ್ಯೂಟರ್ ಜೆರಾಕ್ಸ್ ಕಾಪಿ ಮಾಡ್ಯಾವನಿ. ನನ್ನ ಮಗನಿಗೆ ತಲೆ ಹೊಡೆದಾಕ್ಬಿಡ್ತೀನಿ 5 ನಿಮಿಷ. ಅಂದಾಗೆ ಹುಡುಗಿ ಕರೆಸ್ರೆ ನೋಡ್ಬಿಡ್ತಾನೆ. ಅದಕ್ಕೇನಂತೆ ಕರ್ಸೋಣ. ಅಮ್ಮ ತಿಲೋಕ ಸುಂದರಿ ಅಪ್ಪ ಧಡಕ್ನಕ್ಕನ್ ಧುಡುಕ್ನಕ್ಕನ ಅಂದ್ಕೊಂಡು ಬಾರಮ್ಮ. ಸರಿಯಪ್ಪ. ಯಾರೋ ಇವಳು ಮಗ, ನನ್ ಪ್ರೀತಿಸಿರೋ ಹುಡುಗಿ ಹೆಂಗಿದ್ದಾಳೆ? ಲೇ, ನಿನಗೇನೋ ಬರಬಾರ್ದು ಬಂದಿರೋದು. ಬದುಕಕ್ಕೆ ಇಷ್ಟ ಇಲ್ಲ ಅಂದ್ರೆ ಕಿಡ್ನಿ ಕಾಟಿ ಎಲ್ಲ ದಾನ ಮಾಡಿ ಸತ್ತೋಗೋ. ಮಗ, ನಾನು ಮನಸಾರೆ ಪ್ರೀತಿಸಿದೀನಿ ಕಣ. ಲೇ, ಪ್ರೀತಿಸು ಅಂತ ಮಕ ಏನೋ ಜಾತ್ರೆಲೆಲ್ಲ ತೊಳೆದ್ಬಿಟ್ಟಿರೋ ಖರ್ಜೂರ ಇದ್ದಂಗ ಅವಳಲ್ಲೋ.